ಜಮೀನು ಮನೆ ನಮ್ಮ ಹೆಸರಲ್ಲಿ ಇದೆಯಾ ಅಂತ ಆಗಾಗ್ಗೆ ವಿಚಾರಿಸದಲೇ ಇದ್ರೆ ನಮ್ಮ ಆಸ್ತಿ ಕಂಡೋರ್ ಪಾಲಾಗೋದು ಪಕ್ಕಾ ಕಣ್ರೆ. ವರ್ಷಕ್ಕೊಮ್ಮೆ ಆದ್ರೆ ಖಾತೆ ಪಹಣಿಯನ್ನ ತೆಗೆಸಿ ಆಸ್ತಿ ನಿಮ್ ಹೆಸರಲ್ಲಿ ಇದೆಯಾ ಎಂದು ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಆಸ್ತಿಯನ್ನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಅಕ್ರಮವಾಗಿ ಬೇರೆಯವರಿಗೆ ಮಾಡಿಕೊಟ್ಟಿರ್ತಾರೆ. ಇಂತಹದೇ ಒಂದು ಪ್ರಕರಣ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತುಂಬಡಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ತುಂಬಡಿ ಗ್ರಾಮ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ರಸ್ತೆ ಸೇರಿ ಮನೆಗಳು ಬೇರೆಯವರ ಹೆಸರಿಗೆ ಅಕ್ರಮವಾಗಿ ಖಾತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳಲು ಬಂದ ಮಕ್ಕಳಿಗೆ ಶಾಕ್. ಹೌದು, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತುಂಬಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಹಾ ವಂಚನೆ ಎಸಗಿದ್ದು ರಸ್ತೆ ಜೊತೆಗೆ ನೆರೆಹೊರೆಯ ಮನೆಗಳನ್ನ ಅಕ್ರಮವಾಗಿ ಬೇರೆಯೊಬ್ಬರ ಹೆಸರಿಗೆ ಖಾತೆ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಕೇಳಿಬಂದಿದೆ. ಕೊರಟಗೆರೆ ತಾಲೂಕಿನ ತುಂಬಡಿ ಗ್ರಾಮದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನ ಕೇಳಲು ಬಂದ ಅನಿತಾ ಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ಎಂಬ ಹೆಣ್ಣು ಮಕ್ಕಳು ಪಿತ್ರಾರ್ಜಿತ ಆಸ್ತಿಗಾಗಿ ಗ್ರಾಮ ಪಂಚಾಯಿತಿಗೆ ಬಂದಿದ್ದಾರೆ. ಈ ವೇಳೆ ಇವರ ತಂದೆ ಹನುಮಂತರಾಯಪ್ಪ ಅವರ ಹೆಸರಿನಲ್ಲಿರೋ ಆಸ್ತಿ ಬೇರೆಯವರ ಹೆಸರಲ್ಲಿರುವುದು ಬಯಲಾಗಿದ್ದು ಒಂದು ಕ್ಷಣ ಶಾಕ್ ಆಗಿದ್ರು. ಹನುಮಂತರಾಯಪ್ಪ ಅವರ ಹೆಸರಿಗೆ ಸೇರಿರುವ ಆಸ್ತಿಯನ್ನ 2004ರಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನರಸರಾಜು ಎಂಬುವವರಿಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಕೆಆರ್ ರಾಘವೇಂದ್ರ ಎಂಬುವವರು ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮಹಾ ವಂಚನೆ ಬಟಬಯಲಾಗಿದೆ. 40x42 ಅಳತೆಯ ಸೈಟ್ ಅನ್ನ ಸಹೋದರರಾದ ನರಸರಾಜು ಹಾಗೂ ಹನುಮಂತರಾಯಪ್ಪ ಅವರ ಕುಟುಂಬಕ್ಕೆ ವಿಭಾಗವಾಗಿತ್ತು. ತುಂಬಾ ವರ್ಷಗಳ ಬಳಿಕ ಹನುಮಂತರಾಯಪ್ಪ ಅವರ ಮಕ್ಕಳಾದ ನಟರಾಜು, ಅನಿತಾ ಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ಎಂಬ ಮೂವರು ಮಕ್ಕಳು ಪಿತ್ರಾರ್ಜಿತ ಸೈಟ್ ಅನ್ನ ಹಂಚಿಕೆಗೆ ಮುಂದಾಗಿದ್ರು. ಹೀಗಾಗಿ ಈ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ವಿಚಾರಿಸಲು ಬಂದಾಗ ಬೇರೆಯವರ ಹೆಸರಿಗೆ ಅಕ್ರಮವಾಗಿ ಖಾತೆಯಾಗಿರುವುದು ಬಯಲಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೇಳಿದ್ರೆ ವರ್ಗಾವಣೆ ಆದ ಅಂದಿನ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿದ್ದ ರಾಘವೇಂದ್ರ ಎಂಬುವವರ ಮೇಲೆ ಬೆಟ್ಟು ಮಾಡ್ತಿದ್ದಾರೆ. ಕಾರ್ಯದರ್ಶಿ ರಾಘವೇಂದ್ರ ಅವರು ನಿವೇಶನ ರಸ್ತೆ ಸೇರಿ 40x60 ಅಳತೆ ಜಾಗವನ್ನ ನರಸರಾಜುಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟಿದ್ದಾರೆ ಎಂದು ಆರೋಪ ಮಾಡ್ತಿದ್ದಾರೆ. ಆದ್ರೆ ನರಸರಾಜು ಅವರು ಖಾದಿ ಗ್ರಾಮೋದ್ಯಮ ಮಂಡಳಿಯಲ್ಲಿ ನಿವೇಶನದ ಮೇಲೆ ಸಾಲ ಮಾಡಿಕೊಂಡಿದ್ರು. ಸಾಲ ತೀರಿಸದೆ ಅವರ ಭಾಗಕ್ಕೆ ಬಂದಿರೋ ಸೈಟ್ಗಳನ್ನ ಮಾತ್ರ ಬರೆದು ಕೊಡದೆ ತಮ್ಮ ತಂದೆಯ ಹೆಸರಿಗೆ ಸೇರಿರುವ ಆಸ್ತಿಯನ್ನ ಕೂಡ ಖಾದಿ ಗ್ರಾಮೋದ್ಯಮ ಮಂಡಳಿಗೆ ಬರೆದುಕೊಟ್ಟಿದ್ದಾರೆ. ಇದರ ಜೊತೆಗೆ ನಿವೇಶನ ಮಾತ್ರವಲ್ಲದೆ ರಸ್ತೆಯನ್ನ ಕೂಡ ಬೇರೆಯವರ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಡಲಾಗಿದೆ ಎಂದು ಹನುಮಂತರಾಯಪ್ಪ ಅವರ ಪುತ್ರಿ ಅನಂತಲಕ್ಷ್ಮಿ ಗಂಭೀರ ಆರೋಪ ಮಾಡ್ತಿದ್ದಾರೆ. ಸೈಟ್ ಕಳೆದುಕೊಂಡಿರುವುದರಿಂದ ಹನುಮಂತರಾಯಪ್ಪ ಅವರ ಕುಟುಂಬ ನಿವೇಶನಕ್ಕಾಗಿ ಅಲೆದಾಡ್ತಿದ್ದಾರೆ. ಈ ಸಂಬಂಧ ತುಮಕೂರಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸೆಲ್ನಲ್ಲಿ ದೂರು ದಾಖಲಿಸಿದ್ದಾರೆ. ಮಕ್ಕಳು ನಾವು ಭಾಗಕ್ಕೆ ಅಂತ ಬಂದಿದ್ವಿ. ಬಂದು ನಮ್ಮ ಅಣ್ಣನ ಕೇಳಿದಾಗ ನಮ್ಮ ಅಣ್ಣ ಇಲ್ಲ, ನನಗೆ ಇದರಿಂದ ಏನು ಇದು ಬಂದಿಲ್ಲ, ಇನ್ನು ನಾನು ನಿಮ್ಗೇನು ಕೊಡಲಿ, ನೀವು ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕೇಸ್ ಹಾಕೊಳ್ರಿ ಅಪ್ಪನ ಭಾಗಕ್ಕೆ ಅಂತ ಅಂದರು. ನಾವು ಎಲ್ಲ ಡಾಕ್ಯುಮೆಂಟ್ಸ್ ಹಂಚ್ಕೊಂಡು SC/ST ಸೆಲ್ಲಲ್ಲಿ ನಾವು ಕೇಸ್ ಹಾಕಿದ್ದೀವಿ. ರಾಘವೇಂದ್ರ ಅವರು ಬಂದಿದ್ದರು. ಅವ್ರು ಬಂದು ಏನು ಹೇಳ್ತಾರೆ, ಅದು ಬರ್ಕೊಟ್ಟಿರೋದು ನಿಜ ನಾನು, ಆದರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ, ಬೇಕಾದ್ರೆ ಕೇಸ್ ಹಾಕೋ ಹೋಗ್ರಿ ಅಂತ ವಾದ ಮಾಡಿದ್ರು ನಮ್ಮ ಹತ್ರ. ಖಾದಿ ಗ್ರಾಮೋದ್ಯೋಗ ಇದಕ್ಕೆ ಬರ್ಕೊಟ್ಟಿದ್ದಾರೆ ಅಂತ. ನಾವು ಕೇಳ್ತಾ ಇರೋದೇನು ನಮ್ಮ ಅಪ್ಪಂದು, ಯಾಕೆ ಅಂತಂದರೆ ನಮ್ಮ ಅಪ್ಪನ ತಮ್ಮ ನರಸರಾಜು ಅವ್ರು ಲೋನ್ ತೊಗೊಂಡಿದ್ರು. ಅವ್ರು ತೊಗೊಂಡಿರೋ ಲೋನ್ಗೆ ಅವ್ರ ಪ್ರಾಪರ್ಟಿ ಮಾತ್ರ ಬರ್ಕೊಡ್ಬೇಕಿತ್ತು, ಮಿಕ್ಕಿದ ಪ್ರಾಪರ್ಟಿ ಯಾಕೆ ಬರ್ಕೊಡ್ಬೇಕಿತ್ತು? ಅದು ಎಲ್ಲ ಸೇರಿ ಬರ್ಕೊಟ್ಟವ್ರೆ. ಸೊ ಅವಾಗೆಲ್ಲ ಒಟ್ಟು ಕುಟುಂಬ ಅಂತಂದರೆ ಅವ್ರವ್ರ ಪರ್ಸ್ನಾಲಿಟಿ ಅವ್ರವ್ರಿಗೆ ಇರಲ್ವ ಸರ್? ಅವ್ರವ್ರಿಗೆ ಸ್ವಂತ ಸೈನ್ ಹಾಕಿಸ್ಕೊಳೋ ಕೆಪಾಸಿಟಿ ಇರೋದಿಲ್ವ? ಇವರೇ ಹಾಕೊಂಡ್ಬಿಟ್ಟು ಇವರೇ ಮಾಡಿಕೊಟ್ಬಿಟ್ರೆ ಅದಕ್ಕೆ ಈಗ ಹಂಗಾರು ಬಿಟ್ಟು ಈಗ ಪಕ್ಕದ ಮನೆಗೆ ಹೋಗ್ಬಿಟ್ಟು ನಾನು ಲೋನ್ ಕೊಟ್ಟಿದ್ರೆ ಕೊಟ್ಬಿಡ್ತಾರೆ ಯಾರಾದ್ರೂ? ಯಾಕೆ ಮಾಡಬೇಕಿತ್ತು ಈ ಥರ? ನಮಗಂತೂ ತುಂಬ ಅನ್ಯಾಯ ಆಗಿದೆ ಸರ್, ನಮಗೆ ನ್ಯಾಯ ಬೇಕು. ಅದಕ್ಕೆ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಇದೇ ಥರ ಎಷ್ಟು ಜನಕ್ಕೆ ಅವ್ರು ಅನ್ಯಾಯ ಮಾಡಿರಬೇಕು. ಇವಾಗ ಅಧಿಕಾರ ಕೈಯಲ್ಲಿದೆ ಅಂತ ಹೇಳ್ಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದಾ ಅವರು? ಅದಕ್ಕೆ ಮತ್ತೆ ಎಂದೂ ಈ ಥರ ರಿಪೀಟ್ ಆಗಬಾರ್ದು ಅಂತಂದರೆ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮನ್ನು ನೋಡಿ ಮತ್ತೆ ಇನ್ನೊಬ್ಬರು ಯಾರಾದ್ರೂ ನೋವು ತಿಂದು ಸೈಡಲ್ಲಿರೋರಾದರೂ ಬರಬೇಕು, ನಮಗೆ ನ್ಯಾಯ ಬೇಕು ಅಂತ ಕೇಳೋದಕ್ಕೆ.
ಇಷ್ಟೇ ಅಷ್ಟೇ ಅಲ್ಲ ಸರ್, ರಸ್ತೆನೂ ಬರ್ಕೊಟ್ಟವ್ರೆ, ಪಕ್ಕದ ಮನೆಗೂ ಹೋಗುತ್ತೆ. ಈಗ ಹಂಗಂತ ಹೇಳ್ಬಿಟ್ಟು ರಸ್ತೆ ಇದು ಮಾಡಿದ್ರೆ ಊರಿನ ಜನ ಸುಮ್ಮನಿರ್ತಾರೆ ಸರ್. ರಸ್ತೆಗೆ ನಾವು ಮನೆ ಕಟ್ಟಿಬಿಟ್ರೆ ಇದು ಪಬ್ಲಿಕ್ ಪ್ರಾಪರ್ಟಿನೂ ಬರ್ಕೊಟ್ಟವ್ರೆ ಅಂತಾರೆ. ಇವಾಗ ಪಬ್ಲಿಕ್ ಪ್ರಾಪರ್ಟಿ ನಮಗೆ ಬೇಕು ಅಂತವ್ರೆ, ಊರೆಲ್ಲ ಬಂದು ಕೂತ್ಕೊಳಲ್ವ ಸರ್? ಅದು ಹೆಂಗೆ ಬರ್ಕೊಟ್ರು? ನಮ್ಗೆ ಅದಕ್ಕೆ ಬೇಕು. ನಾವು ಕೇಳ್ತಿರೋದು ಇಷ್ಟೇ ಸರ್, ನಮ್ಮ ಅಪ್ಪಂದು ಏನಾಯ್ತೋ ನಮಗೆ ಕೊಟ್ಟು ಬಿಡಲಿ, ನಾವು ಬೇರೆ ಏನೂ ಕೇಳ್ತಾ ಇಲ್ಲ. ಹನುಮಂತರಾಯಪ್ಪರ ಅಳಿಯ ಆಗ್ಬೇಕು, ಹನುಮಂತರಾಯಪ್ಪರ ಅಳಿಯ ಆಗ್ಬೇಕು. ಅನಿತಾ ಲಕ್ಷ್ಮಿ ಅವ್ರ ಯಜಮಾನ್ರು. ಇದು ನಾವು ನ್ಯಾಷನಲ್ ಹ್ಯೂಮನ್ ರೈಟ್ಸಾಗಿ ಅಧ್ಯಕ್ಷರಾಗಿದ್ವಿ. ಅಧ್ಯಕ್ಷರಾಗಿ ಮಾಹಿತಿಗೆ ಒಂದು ಕಂಪ್ಲೇಂಟು ಹಾಕೋಣ ಅಂತೇಳಿ ಹಾಕ್ಬಿಟ್ವಿ. ಹಾಕಿದ ತಕ್ಷಣ ಇವಾಗ ಎಲ್ಲ ಒಬ್ಬೊಬ್ಬರು ಒಂದು ಕಡೆಯಿಂದ ವಿಲಿ ಒದ್ದಾಡ್ತವ್ರೆ. ಏನು ಮಾಡಬೇಕು ಮಾಡಬೇಕು ಅಂತೇಳಿ ಪಿ ಡಿ ಒಗಳು ಮೂವರು ಒಂದೊಂದು ಥರ ಸ್ಟೇಟ್ಮೆಂಟ್ ಕೊಡ್ತಾವ್ರೆ. ಪಿ ಡಿ ಒಗಳು ನಾನು ಏನು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ನಮ್ಮನ್ನೇ ತಲೆಗೆ ಏನೂ ಒಂದು ಇದು ಮಾಡ್ಕೊತ ಇಲ್ಲ. ಅವ್ರು ಯಾರನ್ನ ಏನನ್ನ ಮಾಡ್ಕೊಂಡ್ಲಿ, ನಾವು ಚೆನ್ನಾಗಿದ್ಬಿಡೋಣ ಅನ್ನೋ ಲೆಕ್ಕಾಚಾರಕ್ಕೆ ಈ ಪ್ರಾಜೆಕ್ಟ್ ಪಿ ಡಿ ಒನು ಇಷ್ಟೇ ಅಡಿ ಅಂತಲೂ ತೋರಿಸ್ತಾನೆ ಇಲ್ಲ. ಈ ರಾಘವೇಂದ್ರ ಮಾಡಿರೋ ಸರ್ಕಾರಿ ಜಾಗನೂ ಒತ್ತುವರಿ ಮಾಡಿಕೊಟ್ಟವ್ರೆ. ಇವತ್ತು ನಮ್ಮ ಬಾಮೈದ ಹೋಗಿ ಸರ್ಕಾರಿ ಜಾಗಕ್ಕೆ ಪಣ ನಿಂತಿದ್ದಾರೆ ಅಂದರೆ ಇಲ್ಲಿ ಓಡಾಡೋ ರಸ್ತೆನೂ ಇರಲ್ಲ. ಈಗ 15,000 ರೂಪಾಯಿಗೋಸ್ಕರ ರೋಡು ಸೇರಿ ಬರ್ಕೊಟ್ಟಿರೋದು. 15,000 ಖಾದಿ ಮಂಡಿಯವ್ರ ಹತ್ರ ಲೋನ್ ತಗೊಂಡು ಈ 40-42 ಇರೋದ 40-60 ಮಾಡಿಬಿಟ್ಟು ಈ ರಾಘವೇಂದ್ರ ಪಿ ಡಿ ಒ ಬಂದು ಎಲ್ಲ ಸರ್ಕಾರಿ ಜಾಗನೂ ಒತ್ತುವರಿ ಮಾಡಿ ದುಡ್ಡಿನ ಆಸೆಗೆ ಬಲಿಯಾಗಿ ಪ್ರತಿಯೊಂದು ಇವ್ರಿಗೆ ದಲಿತ ಕುಟುಂಬದವ್ರಿಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಯಾರ್ಯಾರು ಮಿಂಗಲ್ ಆಗಿರೋದು? ಯಾರ್ಯಾರು ಮಿಂಗಲ್ ಆಗಿರೋದು? ನರ್ಸರಾಜು ಲೋನ್ ತಗೊಂಡಿರೋದು. ಮಿಂಗಲ್ ಆಗಿರೋದು ಹನುಮಂತರಾಯಪ್ಪ ತಮ್ಮ ನರ್ಸರಾಜು ಅಂತೇಳಿ ಮಾಜಿ ಅಧ್ಯಕ್ಷ ಆಗಬೇಕು. ಅವಾಗ ಪಂಚಾಯತಿ ಮೆಂಬರ್ ಆಗಿದ್ರು, ಮಾಜಿ ಅಧ್ಯಕ್ಷರು ಆಗಿದ್ರು. ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ರಾಘವೇಂದ್ರ ಇಬ್ಬರು ಸೇರಿ ಮಿಂಗಲಾಗಿ ಆ ರಸ್ತೆನೂ ಸಮೇತ ಸರ್ಕಾರಿ ಜಾಗನೂ ಸಮೇತ ಒತ್ತುವರಿ ಮಾಡಿಕೊಟ್ಟವ್ರು. ಯಾರೇ ಖಾದಿ ಮಂಡಳಿಯವ್ರಿಗೆ ಒತ್ತುವರಿ ಮಾಡಿಬಿಟ್ಟು ಇದೇನಾಗಿದೆ ಅಂದರೆ ಇವಾಗ ನಮ್ಮ ಮಿಸ್ಸಸ್ಸು ನಾವು ಊರೆಲ್ಲ ಬಿಟ್ಟು ಬಂದು ಇಲ್ಲೇ ವಾಸವಾಗಿದ್ವಿ 20 ವರ್ಷದಿಂದ. ಇವತ್ತು ನಾನು 20 ವರ್ಷದಿಂದ ಬರೀ ಬಾಡಿಗೆ ಮನೆಗೆ ಇದ್ದೀನಿ. ಇವತ್ತಿನವರೆಗೂ ಒಂದು ಲೋನ್ ಕೊಡ್ರಿ, ಒಂದು ಜಾಗ ಕೊಡ್ರಿ ಅಂದರೆ ಈ ಪಿ ಡಿ ಒಗಳೇ ಆಗಲಿ, ಯಾರೇ ಆಗಲಿ, ಊರಿನ ಗ್ರಾಮಸ್ಥೆ ಆಗಲಿ, ಪಂಚಾಯತರೇ ಆಗಲಿ ಒಂದಿಷ್ಟು ಜಾಗ ಕೊಡ್ತಾ ಇಲ್ಲ ನಮಗೆ. ರಾಘವೇಂದ್ರ ಸೆಕ್ರೆಟ್ರಿ ವರ್ಗಾವಣೆ ಮಾಡಿಕೊಟ್ಟಿರೋದು. ಅದೇನೇ ಆಗ್ಲಿ, ಅಧಿಕಾರ ಇದೆ ಎಂದು ಕಂಡವರ ಜಮೀನನ್ನ ಪರ್ಮಿಷನ್ ಇಲ್ಲದೆ ಬೇರೆಯವರ ಹೆಸರಿಗೆ ಖಾತೆ ಮಾಡಿಕೊಡೋದು ಹೆಚ್ಚಾಗ್ತಾ ಇದ್ದು, ಉನ್ನತ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಅನ್ಯಾಯವನ್ನ ಸರಿಪಡಿಸಬೇಕಾಗಿದೆ. ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.